ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ನಾವು 1ನೇ ಲೆಸನ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 1ನೇ ಲೆಸನ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಸೆಕೆಂಡ್ ಲೆಸನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇದೊಂದು ಪಾರ್ಟ್ ಮುಗಿದ್ರೆ ಸೆಕೆಂಡ್ ಲೆಸನ್ ಕೂಡ ನಿಮಗೆ ಕಂಪ್ಲೀಟ್ ಆಗ್ತದೆ. ಸೊ ಸೆಕೆಂಡ್ ಲೆಸನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ 20 ಮಾರ್ಕ್ಸ್ ನಿಮಗೆ ಅನುಭೋಗಿಯ ವರ್ತನೆಯ ಸಿದ್ಧಾಂತದಿಂದ ಬರ್ತಕ್ಕಂಥ ಪ್ರಶ್ನೆ. ಸೊ ಈ ಒಂದು ಲೆಸನ್ ಅನ್ನ ನೀವು ಕೇರ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನೀವು ಮೋರ್ ಸ್ಕೋರ್ ಅನ್ನ ಮಾಡಬಹುದು ಅಂತ ಇಲ್ಲಿ ಹೇಳಾಗ್ತದೆ. ಸೊ ಇಲ್ಲಿವರೆಗೂ ನಾವು 4-6 ಮಾರ್ಕ್ಸಿನ ಕ್ವಶನ್ಸ್ ಅನ್ನ ಎಲ್ಲಾ ಕ್ವಶನ್ಸ್ ಅನ್ನ ಇಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೀವಿ. ಸೊ ಇಲ್ಲಿ ಕಾರ್ಯಭಾರ ನಿಯೋಜಿತ ಅಂತಕ್ಕಂಥ ಒಂದು ಪ್ರಶ್ನೆ ಉಳಿದಿದೆ. ಸೊ ಇದು ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಅಂತ ಹೇಳ್ತೀವಿ. ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಅಂತಕ್ಕಂಥದ್ದು ಇದು ನಿಮಗೆ 5 ಮಾರ್ಕ್ಸ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ 5 ಮಾರ್ಕ್ಸ್ ಇದು ಒಂದೇ ಒಂದು ಕ್ವಶನ್ ಇಂದ ಕಾರ್ಯಭಾರ ನಿಯೋಜಿತ ಪ್ರಶ್ನೆಯಿಂದ ನಿಮಗೆ ಬರ್ತಕ್ಕಂಥದ್ದು. ಸೊ ಇದನ್ನ ಈಗ ನಾವು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಆ ಪ್ರಕಾರ ಇಲ್ಲಿ ಒಂದು ಪ್ರಶ್ನೆ ಅದ. ಈ ವಿವಿಧ ಪ್ರಶ್ನೆಗಳಿಗೆ ನಾವಿಲ್ಲಿ ಆನ್ಸರ್ ಅನ್ನ ಯಾವ ರೀತಿಯಾಗಿ ಕಂಡು ಹಿಡಿತೀವಿ ಅನ್ನೋದನ್ನ ನೋಡೋಣ. ಫಸ್ಟ್ ಇಲ್ಲಿ ಒಂದು ಪ್ರಶ್ನೆ ಅದ. ಒಬ್ಬ ಅನುಭೋಗಿ 2 ಸರಕುಗಳನ್ನ ಅನುಭೋಗಿಸಲು ಬಯಸುತ್ತಾನೆ. ಒಬ್ಬ ಅನುಭೋಗಿ 2 ಸರಕುಗಳನ್ನ ಅನುಭವಿಸ್ಲಿಕ್ಕೆ ಬಯಸ್ತಾನೆ. ಇಲ್ಲಿ 2 ಸರಕಿನ ಬೆಲೆಗಳನ್ನ ನೋಡ್ಲಾಗ್ತದೆ. ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟದ? 4 ರೂಪಾಯಿ ಬಾಳೆಹಣ್ಣಿನ ಬೆಲೆ ಅದ. ಮಾವಿನ ಹಣ್ಣಿನ ಬೆಲೆ ಎಷ್ಟದ? 5 ರೂಪಾಯಿ ಅದ. ಆತ ಅನುಭೋಗಿಯ ಆದಾಯ ಎಷ್ಟದ? 20 ರೂಪಾಯಿ ಅದ. ಅಂದ್ರೆ ಒಬ್ಬ ಅನುಭೋಗಿಯ ಆದಾಯ 20 ರೂಪಾಯಿ ಅದ. ಆ ಆದಾಯದಲ್ಲಿ ಆತ ಬಾಳೆಹಣ್ಣುಗಳನ್ನ ಎಷ್ಟು ಖರೀದಿ ಮಾಡ್ತಾನೆ, ಮಾವಿನ ಹಣ್ಣುಗಳನ್ನ ಎಷ್ಟು ಖರೀದಿ ಮಾಡ್ತಾನೆ, ಎರಡೂ ಸಂಯೋಜನೆಗಳನ್ನ ಯಾವ ರೀತಿಯಾಗಿ ಅನುಭವಿಸ್ಲಿಕ್ಕೆ ಬಯಸ್ತಾನ ಅನ್ನೋ ಒಂದು ಪ್ರಶ್ನೆ ಅದ. ಈ ಪ್ರಶ್ನೆಯ ಆಧಾರದ ಮೇಲೆ, ಈ ಮಾಹಿತಿಯ ಆಧಾರದ ಮೇಲೆ 5 ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನಿಮಗೆ ನೀಡಲಾಗಿದೆ. ಈ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನ ಅನುಭೋಗಿಸಬಹುದು ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಅದ. ಸೊ ಈ ಒಂದು ಮಾಹಿತಿಯ ಆಧಾರದ ಮೇಲೆ ನಾವೇನ್ ಮಾಡ್ಬೋದು, ಈ ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೋದು. ಸೊ ಆತ ಏನ್ ಮಾಡ್ತಾನೆ, ಸಂಪೂರ್ಣ ಆದಾಯವನ್ನ ಕೇಳಿದಾನೆ. ಸೊ ಸಂಪೂರ್ಣ ಆದಾಯ ಎಷ್ಟದ? 20 ರೂಪಾಯಿ ಸಂಪೂರ್ಣ ಆದಾಯ ಅದ. ಎಷ್ಟು, ಯಾವ ಹಣ್ಣನ್ನ ಸೇವಿಸ್ಲಿಕ್ಕೆ ಬಯಸ್ತಾನೆ? ಬಾಳೆಹಣ್ಣುಗಳನ್ನ. ಸೊ ಬಾಳೆಹಣ್ಣಿನ ಬೆಲೆ ಎಷ್ಟದ? ಇಲ್ಲಿ 4 ರೂಪಾಯಿ ಅದ. ಸೊ 20/4, 4 1 4 5 20. ಸೊ ಇಲ್ಲೇನ್ ಬರ್ತದ? 5 ಮಾವಿನ ಹಣ್ಣುಗಳನ್ನ ಆತ ಏನ್ ಮಾಡ್ತಾನೆ, ಕೊಳ್ಳಿಕ್ಕೆ ಇಲ್ಲಿ ಬಯಸ್ತಾನೆ. ಸೊ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನ ಖರ್ಚು ಮಾಡಿ ಏನ್ ಮಾಡ್ಬೋದು, 5 ಬಾಳೆಹಣ್ಣುಗಳನ್ನ ಅನುಭೋಗಿಸಬಹುದು. ಗರಿಷ್ಠ ಅಂದ್ರೆ 5 ಬಾಳೆಹಣ್ಣುಗಳನ್ನ ಆತ ಅನುಭವಿಸಬಹುದು ಅಂತ ಇಲ್ಲಿ ಹೇಳಲಾಗ್ತದೆ. ಸೊ ಎರಡನೇ ಪ್ರಶ್ನೆ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಮಾವಿನ ಹಣ್ಣುಗಳನ್ನ ಅನುಭೋಗಿಸಬಹುದು. ಆತ ಬಾಳೆಹಣ್ಣುಗಳನ್ನ ಬಿಟ್ಟು ಕೇವಲ ಮಾವಿನ ಹಣ್ಣುಗಳ ಅನುಭೋಗವನ್ನ ಎಷ್ಟು ಮಾಡಬಹುದು ಅಂತಕ್ಕಂಥ ಪ್ರಶ್ನೆ ಅದ. ಸೊ ಮತ್ತೆ ಇಲ್ಲಿ ಆತನ ಆದಾಯ ಎಷ್ಟದ? 20 ಅದ ಆತನ ಆದಾಯ. ಮಾವಿನ ಹಣ್ಣಿನ ಬೆಲೆ ಎಷ್ಟದ? 5 ರೂಪಾಯಿ ಅದ. ಸೊ ಮಾವಿನ ಹಣ್ಣಿನ ಬೆಲೆ 5 ರೂಪಾಯಿ. 5 1 5 4 20. ಸೊ ಆತ ಎಷ್ಟು ಮಾವಿನ ಹಣ್ಣುಗಳನ್ನ ಅನುಭವಿಸಬಹುದು? ಗರಿಷ್ಠ ಅಂದರೆ 4 ಮಾವಿನ ಹಣ್ಣುಗಳನ್ನ ಅನುಭೋಗಿಸಬಹುದು ಅಂತ ಹೇಳ್ತೀವಿ. ಬಾಳೆಹಣ್ಣುಗಳನ್ನ ಎಷ್ಟು ಅನುಭವಿಸಬಹುದು? ಬಾಳೆಹಣ್ಣುಗಳನ್ನ 5 ಅನುಭವಿಸಬಹುದು. ಆದ್ರೆ ಮಾವಿನ ಹಣ್ಣುಗಳನ್ನ 4 ಮಾವಿನ ಹಣ್ಣುಗಳನ್ನ ಗರಿಷ್ಠ ಅಂದ್ರೆ ಅನುಭವಿಸಬಹುದು. ಕನಿಷ್ಠ ಅನುಭೋಗದ ಪ್ರಮಾಣ ಕೂಡ ಬರ್ತದ. ಆದ್ರೆ ಇಲ್ಲಿ ಸಂಪೂರ್ಣ ಆದಾಯವನ್ನ ಕೇಳಿದ್ದಾರೆ. ಸೊ ಆ ಕಾರಣಕ್ಕೆ ನಾವೇನ್ ಮಾಡ್ಬೋದು, ಗರಿಷ್ಠ ಅಥವಾ ಸಂಪೂರ್ಣ ಆದಾಯವನ್ನ ವಿನಿಯೋಗಿಸಿ 4 ಮಾವಿನ ಹಣ್ಣುಗಳನ್ನ ಖರೀದಿಸಬಹುದು ಅಂತ ಹೇಳಾಗ್ತದೆ. ಸೊ ನಂತರ ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಪ್ರಶ್ನೆ ಬಂದದ. ಸೊ ಇಲ್ಲಿ ನಾವು ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿಯನ್ನ ಮತ್ತು ಬಜೆಟ್ ರೇಖೆಯನ್ನ ವಿವರಣೆ ಮಾಡುವಾಗ ನೋಡಿದ್ವಿ. 4 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ಬಂದದ. ಸೊ ಬಜೆಟ್ ರೇಖೆ ಇಳಿಜಾರು ಯಾವಾಗಿದ್ರು ಏನಾಗಿರ್ತದ? ಇಳಿಮುಖವಾಗಿರ್ತದ. ಬಜೆಟ್ ರೇಖೆ ಇಳಿಜಾರು ಏನಾಗಿರ್ತದ? ಯಾವಾಗಿದ್ರು ಇಳಿಮುಖವಾಗಿರ್ತದ ಅನ್ನೋದು ನಮ್ಗೆ ಇಲ್ಲಿ ಗೊತ್ತದ. ಸೊ ಬಜೆಟ್ ರೇಖೆ ಇಳಿಜಾರು ಯಾಕೆ ಇಳಿಮುಖವಾಗಿರ್ತದ? ಇಲ್ಲಿ ಯಾಕೆ ಇಳಿಮುಖವಾಗಿರ್ತದ ಅನ್ನೋದನ್ನ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಸೊ ಯಾಕಂತಂದ್ರೆ ಒಂದು ಸರಕನ್ನ ಅಧಿಕ ಪ್ರಮಾಣದಲ್ಲಿ ಕೊಳ್ಳಬೇಕಾದ್ರೆ ಇನ್ನೊಂದು ಸರಕನ್ನ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೇಕಾಗ್ತದ. ಆ ಕಾರಣದಿಂದ ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರ್ತದ ಅನ್ನೋದು ನಮ್ಗಿಲ್ಲಿ ಕಂಡು ಬರ್ತದೆ. ಸೊ 4
4ನೇ ಪ್ರಶ್ನೆ, ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆಯೋ ಅಥವಾ ಇಲ್ಲವೇ ಅಂತಕ್ಕಂಥ ಪ್ರಶ್ನೆ ಬರ್ತದ. ಹೌದು, ಇಲ್ಲಿ ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು, ಈ ಒಂದು ರೇಖೆಯ ಮೇಲೆ ಬರ್ತಕ್ಕಂತ ವಿವಿಧ ಸಂಯೋಜನೆಗಳೇನಿದಾವೆ, ಈ ರೇಖೆಯ ಮೇಲೆ ಬರ್ತಕ್ಕಂತ ಎಲ್ಲಾ ಸಂಯೋಜನೆಗಳು ಏನ್ ಮಾಡ್ತವೆ, ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ. ಹೌದು, ಅನುಭೋಗಿಯ ಆದಾಯಕ್ಕೆ ಸಮನಾದಂತಹ ಒಂದು ಸಂಯೋಜನೆಗಳನ್ನ ಹೊಂದಿರ್ತದ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ 5 ಬಾಳೆಹಣ್ಣುಗಳನ್ನ ಮತ್ತು ಮಾವಿನ ಹಣ್ಣುಗಳನ್ನ ಖರೀದಿ ಮಾಡದೇ ಇದ್ರೆ ಇದು ಅನುಭೋಗಿಯ ಆದಾಯಕ್ಕೆ ಸಮನಾದಂತಹ ಸಂಯೋಜನೆ ಅಂತ ಹೇಳ್ತೀವಿ. ಜೊತೆಗೆ ಇಲ್ಲಿ ಬಾಳೆಹಣ್ಣುಗಳನ್ನ ಖರೀದಿ ಮಾಡದೆ ಕೇವಲ ಮಾವಿನ ಹಣ್ಣುಗಳನ್ನ ಖರೀದಿ ಮಾಡಿದ್ರೆ ಈ ಸಂಯೋಜನೆ ಕೂಡ ಬಜೆಟ್ ರೇಖೆಯ ಮೇಲೆ ಬರ್ತಕ್ಕಂತಹ ಸಂಯೋಜನೆ ಅಂತ ಹೇಳ್ತೀವಿ. ಆದ್ರೆ ಈ ರೇಖೆ ಕೆಳಗಿನ ರೇಖೆ ಮೇಲೂ ಕೂಡ ನಾವೇನ್ ಮಾಡ್ಬೋದು, ಬಜೆಟ್ ರೇಖೆಯನ್ನ ಬಿಂದುಗಳನ್ನ ಕಾಣ್ಬೋದು. ಸೊ ಇಲ್ಲಿ ಎಷ್ಟು ಬೆಲೆ ಅದ, 4 ಬೆಲೆ ಅದ, ಇಲ್ಲಿ 5 ರೂಪಾಯಿ ಬೆಲೆ ಅದ. ಸೊ 2 4 8, ಇಲ್ಲಿ 2 5 10 ಬರ್ತದ. ಅಂದ್ರೆ ಟೋಟಲ್ ಇದು 18. ಅಂದ್ರೆ ಬಜೆಟ್ ರೇಖೆ ಒಳಗೆ ಬರ್ತಕ್ಕಂತ ಸಂಯೋಜನೆ ಅಂತ ನಾವೇನ್ ಮಾಡ್ಬೋದು, ಇದಕ್ಕೆ 2 ಸಂಯೋಜನೆಗೆ ಬಜೆಟ್ ರೇಖೆಯ ಒಳಗೆ ಬರ್ತಕ್ಕಂತಹ ಸಂಯೋಜನೆ ಅಂತ ಹೇಳ್ಬೋದು. ಅದರ ರೀತಿ 2 ಮತ್ತು 3 ತೆಗೆದುಕೊಂಡ್ರೆ ಇಲ್ಲಿ ನೋಡಿ, 2 4 8, 3 5 15. ಸೊ ಈ ಸಂಯೋಜನೆ ಏನಾಗ್ತದ, ಬಜೆಟ್ ರೇಖೆಯ ಹೊರಗಡೆ ಬರ್ತಕ್ಕಂತ ಸಂಯೋಜನೆ. ಅಂದ್ರೆ ಈ ಒಂದು ಬಿಂದುಗಳಲ್ಲಿ ಬರ್ತಕ್ಕಂತ ಸಂಯೋಜನೆ ಏನಾಗಿರ್ತದ, ಈ ಒಂದು ಸಂಯೋಜನೆ ಆಗಿರ್ತದ. ಆದ್ರೆ ನಮ್ಮ ಆದಾಯ ಏನು, ಸಂಪೂರ್ಣ ಆದಾಯವನ್ನ ವಿನಿಯೋಗಿಸಿ ನಾವೇನ್ ಮಾಡ್ಬೋದು, ಅನುಭೋಗವನ್ನ ಮಾಡಬಹುದು. ಆ ಅನುಭೋಗವು ಬಜೆಟ್ ರೇಖೆಯ ಮೇಲಿನ ಬಿಂದುಗಳಲ್ಲಿ ಸಂಯೋಜನೆಗಳನ್ನ ಹೊಂದಿರ್ತದ. ಆ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಂತಕ್ಕಂಥ ಅಂಶ ನಮಗಿಲ್ಲಿ ಕಂಡುಬರ್ತದೆ. ಸೊ ತದನಂತರ 5ನೇ ಪ್ರಶ್ನೆ, ಒಂದು ಬಾಳೆಹಣ್ಣನ್ನ ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನ ಬಿಟ್ಟು ಕೊಡಬೇಕಾಗ್ತದ, ಇದು ಸರಿಯೇ ಅಂತ ಕೇಳಿದ್ದಾರೆ. ಸೊ ಹೌದು, ಇಲ್ಲಿ ಬಿಟ್ಟು ಕೊಡ್ಬೇಕಾಗ್ತದ, ಇದು ಸರಿಯಾಗಿ ಕೂಡ ಇದೆ. ಯಾಕಂದ್ರೆ ನಾವು ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿಯನ್ನು ನೋಡುವಾಗ ಅಧ್ಯಯನವನ್ನ ಮಾಡಿದ್ವಿ. ಬಜೆಟ್ ರೇಖೆ ಅಂದ್ರೆ ಏನು ಅನ್ನೋದನ್ನ, ಅಂದ್ರೆ ಇಲ್ಲಿ ಒಂದು ವಸ್ತುವನ್ನ ಅಧಿಕ ಪ್ರಮಾಣದಲ್ಲಿ ಕೊಳ್ಳಬೇಕಾದ್ರೆ ಇನ್ನೊಂದು ವಸ್ತುವಿನ ಪ್ರಮಾಣವನ್ನ ಕಡಿಮೆ ಮಾಡಲೇಬೇಕು. ಅದನ್ನೇ ನಾವು ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ಅಂತ ಕೂಡ ಕರಿತೀವಿ. ಅಂದ್ರೆ ಇಲ್ಲೇನ್ ಕೇಳಿದರೆ, ಒಂದು ಬಾಳೆಹಣ್ಣನ್ನ ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನ ಬಿಟ್ಟು ಕೊಡ್ಬೇಕಾಗ್ತದ. ಹೌದು, ಇದು ಸರಿ. ಯಾಕಂದ್ರೆ ಆತನ ಸಂಪೂರ್ಣ ಆದಾಯದಲ್ಲಿ ಆತ ಇಲ್ಲಿ ಖರೀದಿ ಮಾಡಬೇಕಾಗಿರ್ತದ. ಹೀಗಾಗಿ ಒಂದು ವಸ್ತುವನ್ನೇ ಹೆಚ್ಚಾಗಿ ಬಯಕೆ ಮಾಡಿದ್ರೆ ಇನ್ನೊಂದು ವಸ್ತುವಿನ ಬಯಕೆಯನ್ನ ಆತ ಇಲ್ಲಿ ತ್ಯಾಗ ಮಾಡಲೇಬೇಕಾಗ್ತದ. ಆದ್ದರಿಂದ ಈ ಪ್ರಶ್ನೆ ಕೂಡ ಕರೆಕ್ಟ್ ಇದೆ ಅಂತ ಕೂಡ ಹೇಳಾಗ್ತದೆ. ಸೊ ಇದಿಷ್ಟು ನೀವು ಕಂಪ್ಲೀಟ್ ಮಾಡಿದ್ರೆ, ಇದಿಷ್ಟು ನೀವು ಆನ್ಸರ್ ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಡೆಫಿನೆಟ್ ಅಂತ ಹೇಳ್ಬೋದು. ಸೊ ನಿಮ್ಗೊಂದು ಕಾರ್ಯಭಾರ ನಿಯೋಜಿತವಾದಂತ ಒಂದು ಪ್ರಶ್ನೆಯನ್ನ ಕೊಡ್ತೀನಿ. ನೀವು ಅದನ್ನ ಪ್ರಶ್ನೆಯನ್ನ ಬಿಡಿಸಿ ಯಾವ ರೀತಿ ಈಗ ಸಾಲ್ವ್ ಮಾಡಿದೀವಲ್ಲ ಇದೇ ರೀತಿ ನೀವು ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಮಾಡಿ ನೋಡೋಣ. ಸೊ ಅನುಭೋಗಿಯ ಆದಾಯ ಎಷ್ಟದ, ಅನುಭೋಗಿಯ ಆದಾಯ 40 ರೂಪಾಯಿ ಅದ ಅಂತ ತಿಳ್ಕೊಳ್ರಿ. ಅನುಭೋಗಿಯ ಆದಾಯ 40 ರೂಪಾಯಿ ಅದ ಅಂತ ತಿಳ್ಕೊಳ್ರಿ. ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಅದ, ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಅದ. ಮತ್ತೆ ಮಾವಿನ ಹಣ್ಣಿನ ಬೆಲೆ 10 ರೂಪಾಯಿ, ಮಾವಿನ ಹಣ್ಣಿನ ಬೆಲೆ ಏನದ 10 ರೂಪಾಯಿ ಅಂತ ತಿಳ್ಕೊಳ್ರಿ. ಸೊ ಈ ಒಂದು ಪ್ರಶ್ನೆ, ಈ ಒಂದು ಕಾರ್ಯಭಾರ ನಿಯೋಜಿತವಾದಂತ ಒಂದು ಪ್ರಶ್ನೆಯನ್ನ ಬಿಡಿಸಿ ಕಮೆಂಟ್ ಮಾಡಿ. ನಿಮ್ಮ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನ ಕೂಡ ಇಲ್ಲಿ ಕೊಡ್ತಕ್ಕಂತ ಚಾನ್ಸ್ ಅದ. ಸೊ ಇದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟೇ ನಿಮ್ಗೆ ಪರ್ಫೆಕ್ಟ್ ಆಗ್ತದ. ಆ ಕಾರಣಕ್ಕೆ ಈ ಒಂದು ಪ್ರಶ್ನೆಯನ್ನ ಬಿಡಿಸಿ ಕಮೆಂಟ್ ಮಾಡಿ. ಇನ್ನು ಈ ಒಂದು ಲೆಸನ್ ಅಲ್ಲಿ ಬರ್ತಕ್ಕಂಥ ಲಾಂಗ್ ಕ್ವಶನ್ಸ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಆದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು 1 ಮಾರ್ಕ್ಸ್ ಇಂದ 2 ಮಾರ್ಕ್ಸ್ ಇನ್ ಕ್ವಶನ್ಸ್ ಅನ್ನ ನೋಡೋಣ. ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.